ಮೈಸೂರಿನ ಹಳೆ ಪುಸ್ತಕದ ಅಂಗಡಿಯೊಂದರಲ್ಲಿ ಆಕಾಶ್ಗೆ ಸಿಕ್ಕಿತ್ತು ಒಂದು ವಿಚಿತ್ರ ಪುಸ್ತಕ. ಧೂಳಿನಿಂದ ತುಂಬಿರುವ, ಅಸ್ಪಷ್ಟ ಆಕಾರದ ಅಕ್ಷರಗಳಿರುವ ಅದು. ಪುಸ್ತಕದ ಮೊದಲು ಬರಿತಿತ್ತು, ಈ ಲಿಪಿ ಓದಿದವನು ಬೆಳಕಿಗೆ ಗುರಿಯಾಗಲಾರನು. ಆಕಾಶ್ ಒಂದು ಪುಸ್ತಕಾಸಕ್ತ ವಿಕ್ರಯಶಾಸ್ತ್ರಜ್ಞ. ಇವನಿಗೆ ಇಂಥ ಗ್ರಂಥಗಳು ನಿತ್ಯದ ಸಂಗಾತಿಗಳು. ಆದರೆ ಈ ಪುಸ್ತಕ ಬೇರೆ. ಆಕರ್ಷಣೆಗೆ ತಡೆಯಿಟ್ಟುಕೊಳ್ಳಲಾರದ ಆಕಾಶ್ ಮೊದಲ ರಾತ್ರಿಯಲ್ಲೇ ಪುಸ್ತಕ ಓದಲು ತೊಡಗುತ್ತಾನೆ. ಓದಲು ಒದಗಿದ ಮೊದಲ ಪದ ಮೃತಜೀವ. ಅದರ ಜೊತೆ ನೆಟ್ಟಗೆ ಸ್ಲೀಪಾಗಿ ಬಂತು ಒಂದು ನೆನಪು. ಆದರೆ ಅದು ಆತನದು ಅಲ್ಲ, ಯಾರದೋ ನೆನಪಿಗೆ ಆತನು ಸೇರಿದ್ದ. ಆಕಾಶ್ ಪ್ರತಿದಿನ ಒಂದು ಪುಟ ಓದುತ್ತಾನೆ. ಪ್ರತಿಯೊಂದು ಪುಟ ಓದಿದ ಮೇಲೆ ಅವನ ಕನಸುಗಳು ಬದಲಾಗುತ್ತವೆ. ಮನೆಯ ಪೆಟ್ಟಿಗೆಗಳು ಜಾಗ ಬದಲಾಯಿಸುತ್ತವೆ. ಓಡದ ಘಡಿಯಲ್ಲೂ ಟಿಕ್ ಟಿಕ್ ಶಬ್ದ. ತಾನೇ ಬರೆದಿಲ್ಲದ ದಿನಚರಿಯಲ್ಲಿ ಏನೋ ಬರೆದಿರುತ್ತೆ. ಅವನು ಬರ್ತಾನೆ. ಓದುವುದನ್ನು ನಿಲ್ಲಿಸು. ಆಕಾಶ್ ತನಗೆ ಅನಾನ್ಯ ತಜ್ಞೆ ಡಾ. ನಂದಿನಿಯನ್ನು ಸಂಪರ್ಕಿಸುತ್ತಾನೆ. ಅವಳು ಈ ಲಿಪಿಯನ್ನು ನೋಡಿದ ಮೇಲೆ ಶಾಕ್ ಆಗುತ್ತಾಳೆ. ಇದು ಪುರಾತನ, ಮೌನ ಲಿಪಿ. ಇದು ಓದುವವನ ನೆನಪನ್ನು ತಿದ್ದುವ ಶಕ್ತಿ ಹೊಂದಿದೆ. ಅವನ ಓದಿದಂತೆ ಅವನ ಬಾಲ್ಯ, ಸ್ನೇಹಿತರು, ತನಗೆ ನೆನಪಿರುವ ಘಟನಾವಳಿಗಳು ಬದಲಾಯಿಸುತ್ತವೆ. ಎಂಥ ಶಕ್ತಿ! ಆಕಾಶ್ ನಂಟುಮಿತ್ತರು ನಾಪತ್ತೆಯಾಗುತ್ತಾ ಹೋಗುತ್ತಾರೆ. ಒಬ್ಬ ಗೆಳೆಯ ಅಭಿ ಮನೆಗೆ ಬಂದು ಹಿಂತಿರುಗೆಯಲಿಲ್ಲ. ಹಿನ್ನೆಲೆ ಕ್ಯಾಮೆರಾದಲ್ಲಿ ಅವನು ಪುಸ್ತಕದ ಹತ್ತಿರ ಕುಳಿತು ಓದುತ್ತಿದ್ದ ದೃಶ್ಯ ಕೊನೆ. ನಂತರ ಶೂನ್ಯ. ಆಕಾಶ್ ಈಶ್ವರ ದೇವಾಲಯದ ಪುರಾತನ ಗ್ರಂಥಾಲಯಕ್ಕೆ ಹೋಗಿ ಅರಿಯುತ್ತಾನೆ, ಈ ಲಿಪಿಯು ಒಂದು ಶಾಪಗ್ರಂಥ. ಒಬ್ಬ ಸದ್ಯಜ್ಞ ಕಾಳಸಿದ್ಧ ಈ ಗ್ರಂಥವನ್ನು ರಚಿಸಿದ್ದ. ಅದು ಓದಿದವನು, ಅವನ ಆತ್ಮದ ಬೆಳಕು ವನ್ನೇ ಹೀರಿಕೊಳ್ಳುತ್ತೆ. ಆತನ ಆತ್ಮ ಗ್ರಂಥದೊಳಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಬದುಕಿದ್ದರೂ ಬದುಕಿಲ್ಲದ ಸ್ಥಿತಿ. ಆಕಾಶ್ನ ತಾಳ್ಮೆ ಮುಗಿಯುತ್ತದೆ. ಈಗ ಆತನು ಕಥೆಯನ್ನು ಮುಗಿಸಬೇಕು. ಆದರೆ ಅದರಲ್ಲಿ ಬರಿತಿರುತ್ತೆ, ಈ ಕಥೆಯ ಕೊನೆ ನೀನೇ ಆಗಬೇಕು. ಅವನಿಗೆ ಆಯ್ಕೆಯಿಲ್ಲ. ಆತನು ಕೊನೆಯ ಪುಟ ಓದುತ್ತಾನೆ. ಒಮ್ಮೆ ಓದಿದ ಮೇಲೆ ಆಕಾಶ್ ಮನೆ ಖಾಲಿ. ಅವನಿಗೆ ಜ್ಞಾನವಿದೆ, ಆದರೆ ಅಸ್ತಿತ್ವವಿಲ್ಲ. ಅವನ ದೇಹ ಅಲ್ಲೇ, ಆದರೆ ಆತ್ಮ ಪುಸ್ತಕದೊಳಗೆ. ಪುಸ್ತಕ ಇನ್ನೊಬ್ಬನಿಗೆ ಸಿಕ್ಕುತ್ತದೆ. ಒಂದು ಎಳೆಯ ಹುಡುಗ ಒಂದು ಹಳೆ ಅಂಗಡಿಯಲ್ಲಿ ಒಂದು ಪುಸ್ತಕ ತೆಗೆಯುತ್ತಾನೆ, ಅಂಧಕಾರದ ಲಿಪಿ. ಹೀಗಾಗಿ ಕಥೆ ಮುಗಿಯದೆ ಮುಂದುವರಿಯುತ್ತದೆ.